ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಸ್ಟ್ ಇಂಡಿಯನ್ ಕುಕಿಂಗ್ ಚಾನಲ್ಗೆ ಆದರದ ಸ್ವಾಗತ. ಇವತ್ತು ನಾವು ಕೇರಳ ಸ್ಟೈಲಿನ ಮಸಾಲೆ ಇಡ್ಲಿ ಮಾಡೋಣ. ಜೊತೆಗೆ ಅದರ ಕಾಂಬಿನೇಷನ್ಗೆ ಪುದೀನ ಚಟ್ನಿ ಮಾಡೋಣ. ಮೊದಲಿಗೆ ಇಡ್ಲಿ ಮಾಡೋದಕ್ಕೆ ನಾವಿಲ್ಲಿ 2 ಲೋಟದಷ್ಟು ರೇಷನ್ ಅಕ್ಕಿ, 1/4 ಲೋಟದಷ್ಟು ಊಟದಕ್ಕಿ, 1/4 ಲೋಟದಷ್ಟು ಅವಲಕ್ಕಿ, ಅರ್ಧ ಲೋಟದಷ್ಟು ಉದ್ದಿನಕಾಳನ್ನ ಹಾಕಿ 4 ಅವರ್ ನೆನೆಸಿದ್ದೀವಿ. 4 ಅವರ್ ಆದಮೇಲೆ ರುಬ್ಬಿಕೊಂಡು 8 ರಿಂದ 9 ಅವರ್ ಆದಮೇಲೆ ಈ ರೀತಿ ಉದುಗು ಬಂದಿರ್ತದೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾನ ಹಾಕಿ ಕಲಿಸ್ಕೊಬೇಕು. ಈಗ ಒಗ್ಗರಣೆ ಮಾಡ್ಕೊಬೇಕು. ಅದಕ್ಕೆ ಕೇರಳ ಸ್ಟೈಲ್ ಮಸಾಲೆ ಇಡ್ಲಿಗೆ ಒಗ್ಗರಣೆ ಮಾಡೋದಕ್ಕೆ ನಾವಿಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಸ್ವಲ್ಪ ಉಪ್ಪು, ಕರಿಬೇವು, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಇಷ್ಟನ್ನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ನಾವಿಲ್ಲಿ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ ಸೇರಿಸ್ಕೊಂಡು 2 ಸ್ಪೂನಷ್ಟು 2 ರಿಂದ 3 ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ 2 ಮಿಕ್ಸ್ ಮಾಡ್ಕೊಂಡಿದ್ವಿ. ಅದನ್ನು ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ಚಟಪಟ ಅಂತ ಒಗ್ಗರಣೆ ಸಿಡಿಬೇಕು. ಈ ಸಾಸಿವೆ, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ 2 ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಆಗ ಸಾಸಿವೆ, ಜೀರಿಗೆನೂ ಸಹ ಸೀದೋಗೋದಿಲ್ಲ. ಈ ರೀತಿ ಮಾಡಿಕೊಂಡ್ರೆ ನೋಡಿ. ಇವಾಗ ಸಾಸಿವೆ, ಜೀರಿಗೆ ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಈ ರೀತಿಯಾಗಿ ನೋಡಿ, ಇವಾಗ ಫ್ರೈ ಆಗಿದೆ ಆಲ್ಮೋಸ್ಟು. ಈಗ ನಾವಿಲ್ಲಿ ಈರುಳ್ಳಿನ ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಈಗ ನಾನು ಇಲ್ಲಿ ಕರಿಬೇವು, ಶುಂಠಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು 4 ಈರುಳ್ಳಿ, ದೊಡ್ಡ ಸೈಜಿನ 4 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕನ್ನಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಇಲ್ಲಿ ಮಸಾಲೆ ಇಡ್ಲಿ ತಾನೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ಈರುಳ್ಳಿ ಇದ್ದಷ್ಟು ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಇಡ್ಲಿ ಸೂಪರಾಗಿರ್ತದೆ ನೋಡಿ. ಇವಾಗ ಈ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಈಗ ಒಂದು ದೊಡ್ಡ ಬೌಲಷ್ಟು ಸಬ್ಬಕ್ಕಿ ಸೊಪ್ಪಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. 1 ಬೌಲಷ್ಟು ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. 1 ಕಪ್ಪಿನಷ್ಟು 1 ಬೌಲಷ್ಟು ಕೊತ್ತಂಬರಿನೂ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಈ ಈರುಳ್ಳಿ, ಈ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಎಲ್ಲವೂ ಸ್ವಲ್ಪ ನೀರು ಹೋಗೋವರೆಗೂ, ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಎಣ್ಣೆಲಿ ಹುರ್ಕೊಳ್ಳೋಣ. ಈ ಸಬ್ಬಕ್ಕಿ ಸೊಪ್ಪಿನ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಸೂಪರಾಗಿ ಬರ್ತದೆ ಇಡ್ಲಿ ನೋಡಿ. ಈ ರೀತಿಯಾಗಿ ಈರುಳ್ಳಿ ಜೊತೆನೇ ಹಾಕ್ಕೊಂಡು ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನಾವು ಹುರ್ಕೊಂಡಿರಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ಉಪ್ಪನ್ನ ಅಲ್ಲಿ ನಾವು ಬ್ಯಾಟರ್ಗೂ ಸಹ ಸೇರಿಸ್ಕೊಂಡಿದ್ದೀವಿ, ಇಡ್ಲಿ ಬ್ಯಾಟರ್ಗೆ. ಈಗ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಈರುಳ್ಳಿಗೆ ಎಷ್ಟು ಉಪ್ಪು ಹಿಡಿತದೋ ಅಷ್ಟನ್ನು ಸೇರಿಸ್ಕೊಂಡು ನಾವಿಲ್ಲಿ ಇದನ್ನು ಹುರ್ಕೊಬೇಕು. ಈ ರೀತಿಯಾಗಿ ಒಗ್ಗರಣೆ ಸಹ ರೆಡಿ ಆಯಿತು. ಈಗ ಇದನ್ನು ಇಡ್ಲಿ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ನೋಡಿ. ಇವಾಗ ಇಡ್ಲಿ ಬ್ಯಾಟರು ಮನೆಯಲ್ಲೇ ಇರ್ತದಲ್ವ, ಇಡ್ಲಿ ಬ್ಯಾಟರು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೊತೀರೋ ಆ ಇಡ್ಲಿ ಬ್ಯಾಟರ್ಗೆ ಸೇರಿಸ್ಕೊಂಬಿಡಿ ಈ ರೀತಿಯಾಗಿ ನೋಡಿ. ಇವಾಗ ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ನೀರನ್ನು ಸಹ, 1/4 ಲೋಟದಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಈಗ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಕುಕ್ಕರ್ನ ಇಟ್ಕೊಳ್ಳಿ. ಈ ರೀತಿ ಇಡ್ಲಿ ಪಾತ್ರೆ ಇರ್ತದೆ, ಅದು ನಿಮ್ಮ ಮನೇಲಿ ಯಾವ್ದು ಇರ್ತದೋ ಅದನ್ನು ಇಟ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಇಡ್ಲಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು
ಈಗ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ನಾವು ಇಡ್ಲಿನೆಲ್ಲ. ನೋಡಿ ಇವಾಗ ಇದು ನೀರು ಸಹ ಕಾಯ್ತಾ ಇದೆ. ಈಗ ನಾವು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇಡ್ಲಿನ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ. ನೋಡಿ ಇವಾಗ ಈ ರೀತಿಯಾಗಿ ಇಡ್ಲಿ ಬ್ಯಾಟರು ಸಹ ರೆಡಿಯಾಗಿದೆ ಅಲ್ವಾ. ಈಗ ಇಡ್ಲಿ ತಟ್ಟೆಗೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು ಸೇರಿಸ್ಕೊಳ್ಳಿ. ನಿಮಗೆ ಸ್ವಲ್ಪ ಎಣ್ಣೆ ಸವರಿಸ್ಕೊಂಡ್ಮೇಲೆ ಸ್ವಲ್ಪ ಹಿಟ್ಟನ್ನು ಎಲ್ಲ ಇಡ್ಲಿ ತಟ್ಟೆಗೂ ಸೇರಿಸ್ಕೊಂಡು ಇಡ್ಲಿನ ಒಂದು 15 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೀಮ್ ಮಾಡಬೇಕು ಇದನ್ನು ಇಡ್ಲಿನ. ಆಗ ಕರೆಕ್ಟಾಗಿ ಬರೋದು. ನೋಡಿ ಇವಾಗ ನೀರು ಸಹ ಕಾಯ್ತಾ ಇದೆ. ಈಗ ನಾವಿಲ್ಲಿ ಒಂದೊಂದೇ ಇಡ್ಲಿ ತಟ್ಟೆಗೆ ಈ ರೀತಿಯಾಗಿ ಸೇರಿಸ್ಕೊಂಡಿದ್ವಿ. ನೋಡಿ ಈ ರೀತಿಯಾಗಿ ಇಡ್ಲಿ ಬ್ಯಾಟರ್ನ ತಟ್ಟೆಗೆ ಹಾಕ್ಕೊಂಡು ಸೇರಿಸ್ಕೊಂಡಿದ್ವಿ. ತುಂಬ ಗಟ್ಟಿಯಾಗೂ ಇರಬಾರ್ದು ಇಡ್ಲಿ ಬ್ಯಾಟರು, ಮೀಡಿಯಮ್ ಆಗಿರಬೇಕು. ಈ ರೀತಿಯಾಗಿ ಇಡ್ಲಿ ಬ್ಯಾಟರ್ ಇವಾಗ ಎಲ್ಲ ಪ್ಲೇಟ್ಗೂ ಹಾಕ್ಕೊಂಡು ಒಂದು 15 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸ್ಟೀಮ್ ಮಾಡಬೇಕು ಇದನ್ನು. ಈ ರೀತಿ ಪ್ಲೇಟ್ನ ಟೈಟಾಗಿ ಕ್ಲೋಸ್ ಮಾಡಿಬಿಡಿ. ಈಗ ಇದಕ್ಕೆ ಕಾಂಬಿನೇಷನ್ಗೆ ಒಂದು ಚಟ್ನಿ ಮಾಡೋಣ. ಇದಕ್ಕೆ ನೋಡಿ ತೆಂಗಿನಕಾಯಿ 1 ಬಟ್ಲಷ್ಟು, ಪುದೀನ 1 ಕಪ್ಪಷ್ಟು, ಕೊತ್ತಂಬರಿ 1 ಕಪ್ಪಷ್ಟು, ಸ್ವಲ್ಪ ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಚಿಕ್ಕ ಬೌಲಷ್ಟು ಹುರಿಗಡಲೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆ. ರುಬ್ಬುವಾಗ ಸಕ್ಕರೆನ ಸೇರಿಸ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡೋದಕ್ಕೆ ಅದೇ ಕಡಾಯಿನ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದೇ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ನಿಮಗೆ ಎಷ್ಟು ಖಾರ ಬೇಕು ಹಸಿಮೆಣಸಿನ್ಕಾಯಿನ ಈ ರೀತಿ ಸೇರಿಸ್ಕೊಳ್ಳಿ. ಈ ಹಸಿಮೆಣಸಿನ್ಕಾಯಿ ಢಮ್ ಅಂತ ಸಿಡಿತದೆ. ಅದು ಸಿಡಿದಾದ್ಮೇಲೆ ಇವಾಗ ಕೊತ್ತಂಬರಿ, ಪುದೀನ, ಸ್ವಲ್ಪ ಹುಣಸೆಹಣ್ಣು, 1 ಪೀಸಷ್ಟು ಹುಣಸೆಹಣ್ಣು, ನಿಮಗೆ ಎಷ್ಟು ಹುಳಿ ತಿಂತೀರೋ ಅಷ್ಟು, ಜಾಸ್ತಿ ಹುಳಿ ಇಳಿಸೋದಿಲ್ಲ ಇದಕ್ಕೆ. ಸ್ವಲ್ಪ ಬೆಳ್ಳುಳ್ಳಿ ಗಡ್ಡೆ, 1 ಬೆಳ್ಳುಳ್ಳಿ ಗಡ್ಡೆ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಇಲ್ಲ ಶುಂಠಿ ಆದರೂ ಸೇರಿಸ್ಕೊಳ್ಳಿ. ನಾನು ಇಡ್ಲಿಗೆ ಶುಂಠಿ ಸೇರಿಸ್ಕೊಂಡಿದ್ದೀನಿ. ಈಗ ಚಟ್ನಿಗೂ ಶುಂಠಿ ಸೇರಿಸ್ಕೊಂಡ್ರೆ ಟೇಸ್ಟಾಗಿ ಬರೋದಿಲ್ಲ. ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಫ್ರೆಂಟಾಗಿರ್ತದೆ ಚಟ್ನಿ ತಿನ್ನೋದಕ್ಕೆ. ಈಗ ಇದನ್ನೆಲ್ಲ ನಾವು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಕೊಬ್ಬರಿನೂ ಸಹ ಸೇರಿಸ್ಕೊಂಡು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಅದೇ ಕಡಾಯಿಗೆ ನಾವು ಚಟ್ನಿಗೆ ಒಗ್ಗರಣೆ ಮಾಡ್ಕೊಬೇಕು. ಇವಾಗ ಇಲ್ಲಿ ನಾವು ಸ್ವಲ್ಪ ಎಣ್ಣೆ, 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಎರಡನ್ನೂ ಸೇರಿಸ್ಕೊಂಡು 2 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ನೋಡಿ ಸಾಸಿವೆ ಜೀರಿಗೆ ಎಲ್ಲ ಈ ರೀತಿಯಾಗಿ ಚಟಪಟ ಅಂತ ಸಿಡಿಬೇಕು ಮೇಯ್ನಾಗಿ. ಈಗ 2 ಕಡ್ಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ಸಿಡಿತಾ ಇದೆ ನೋಡಿ ಈ ರೀತಿಯಾಗಿ ಚಟಪಟ ಅಂತ ಸಿಡಿಬೇಕು ಒಗ್ಗರಣೆಗೆ. ಈಗ 2 ಕಡ್ಡಿಯಷ್ಟು ಕರಿಬೇವನ್ನ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ನೋಡಿ ಇವಾಗ 2 ಕಡ್ಡಿಯಷ್ಟು ಕರಿಬೇವನ್ನ ಈ ರೀತಿ ಸಾಸಿವೆ ಜೀರಿಗೆ ಎಲ್ಲ ಸಿಡಿದಾದ್ಮೇಲೆ 2 ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಇದನ್ನು ತಣ್ಣಗಾದ್ಮೇಲೆ ರುಬ್ಬಿರುವಂಥ ಚಟ್ನಿನ ಸೇರಿಸ್ಕೊಳ್ಳೋಣ. ಈಗ ಚಟ್ನಿನೂ ಸಹ ರೆಡಿಯಾಗಿದೆ. ಈಗ 15 ನಿಮಿಷನೂ ಕಾಲ ಆಗಿತ್ತು. ಹೈ ಫ್ಲೇಮಲ್ಲೇ ಇಟ್ಕೊಬೇಕು, ಹಂಗಂತ ಸಣ್ಣ ಉರಿ ಮಾಡಬಾರ್ದು, ಹೈ ಫ್ಲೇಮಲ್ಲೇ ಇಟ್ಕೊಬೇಕು. ನೋಡಿ ಈ ರೀತಿ ಚೆಕ್ ಮಾಡ್ಕೊಬೇಕು ನಾವಿಲ್ಲಿ ಇಡ್ಲಿನೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಬಿಸಿ ಬಿಸಿಯಾದ ಕೇರಳ ಸ್ಟೈಲಿನ ಮಸಾಲೆ ಇಡ್ಲಿ ರೆಡಿಯಾಗಿದೆ. ನೋಡಿ ಈ ರೀತಿಯಾಗಿ. ಎಲ್ಲರಿಗೂ ಬೆಸ್ಟ್ ಇಂಡಿಯನ್ ಕುಕಿಂಗ್ಗೆ ಚಾನಲ್ಗೆ ಸ್ವಾಗತ. ಈ ರೀತಿ ಮಾಡ್ಕೊಳ್ಳಿ. ನಮ್ಮದು ಇನ್ನೊಂದು ಚಾನಲ್ಲು ಇದೆ, ಅದು MS ರಾಧಾ ಅಡುಗೆ ಮನೆ ಅಂತ. ನೋಡಿ ಆ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ. ನೋಡಿ ಇವಾಗ ಬೆಸ್ಟ್ ಇಂಡಿಯನ್ ಕುಕಿಂಗ್ ಚಾನಲಲ್ಲಿ
ನಾವು ಕೇರಳ ಸ್ಟೈಲಿನ ಮಸಾಲೆ ಇಡ್ಲಿ ಮಾಡಿದ್ದೀವಿ. ಇದಕ್ಕೆ ಜೊತೆಯಾಗಿ ಪುದೀನ ಚಟ್ನಿ ಸಹ ರೆಡಿಯಾಗಿದೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.